ಹಾಯ್, ನಾನಿವತ್ತು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತೇಳಿ ಹಲಸಿನ ಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಹಾಗೆ ನಾನು ರೈಸ್ನ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಇವಾಗ ನಾವು ರೈಸ್ನ ಮತ್ತು ಹಲಸಿನ ಹಣ್ಣು ಕೂಡ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಫುಲ್ ಚೆಲ್ಲೋಗುತ್ತಲ್ವ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಕೂಡ ಉಪ್ಪು ಕೂಡ ಆ್ಯಡ್ ಮಾಡೋಣ. ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನಿವಾಗ. ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಇವಾಗ ನಾವು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಒಂದು ಮಿಕ್ಸ್ ಮಾಡಿಕೊಂಡು ಒಂದು 4-5 hours ಆದರೂ ಇಡಬೇಕು. ದೋಸೆ ಹಿಟ್ಟು ಸ್ವಲ್ಪ ಉಬ್ಬಿ ಬರಬೇಕಲ್ವ, ಅದಕ್ಕೆ. ಅಷ್ಟರಲ್ಲಿ ನಾವು ಒಂದು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣಿನ ದೋಸೆಗೆ ಕೆಂಪು ಚಟ್ನಿ ತುಂಬ ಚೆಂದ ಇರುತ್ತೆ, ಖಾರವಾಗಿ. ಅದಕ್ಕೆ ನಾನಿವತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು. ಹಿಟ್ಟು ನೋಡಿ, ದೋಸೆ ಹಿಟ್ಟು ಎಷ್ಟು ಚೆಂದ ಉಬ್ಬಿ ಬಂದಿದೆ ಅಂತ. ಈ ಥರ ಬರಬೇಕು ಹಿಟ್ಟು. ಎಷ್ಟು ಚೆಂದ ಉಬ್ಬಿ ಬಂದಿದೆ ನೋಡಿ. ಬನ್ನಿ, ನಾವು ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ನೀವು ಒಮ್ಮೆ ಮನೇಲಿ ಈ ಥರ ದೋಸೆನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಸೀಸನ್ ಟೈಮಲ್ಲಿ ಒಂದು ಹಲಸಿನ ಹಣ್ಣಿನ ದೋಸೆ ಕೂಡ ಚೆಂದ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದ್ರ ಮೇಲೆ ನಾನು ತುಪ್ಪ ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಮನೇಲಿ ಕೆಲವರಿಗೆ ಇಷ್ಟ ಆಗಲ್ಲಲ್ವ, ಅದಕ್ಕೆ. ಎಷ್ಟು ಚೆಂದ ಘಮ ಘಮ ಅಂತ ಬರ್ತಿರುತ್ತೆ ಗೊತ್ತಾ, ಆ ತುಪ್ಪ ಸ್ಮೆಲ್ಲು, ಹಲಸಿನ ಹಣ್ಣಿಂದು ಘಮ ಎಷ್ಟು ಚೆಂದ ಘಮ ಘಮ ಅಂತ ಬರ್ತಾ ಇರುತ್ತೆ. ನೀವು ಒಮ್ಮೆ ಈ ಥರ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ನೋಡಿ, ನಾನು ಪಡ್ಡು ಕೂಡ, ಹಲಸಿನ ಹಣ್ಣಿನ ಪಡ್ಡು ಕೂಡ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಈ ಥರ ಟ್ರೈ ಮಾಡಿ.